ಎಲ್ಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂತೇಳಿದ್ರೆ ಗಣೇಶನ ಬಗ್ಗೆ. ಗಣೇಶನನ್ನು ನಾವು ಯಾವ ರೀತಿ ಆರಾಧಿಸ್ತೀವಿ, ಯಾವ ರೀತಿ ಪೂಜೆ ಮಾಡ್ತೀವಿ, ಎಲ್ಲ ಒಂದು ಶುಭ ಕಾರ್ಯಗಳಿಗಾಗಿರ್ಬೋದು, ಎಲ್ಲ ಒಂದು ಒಳ್ಳೆಯ ಕೆಲಸಕ್ಕಾಗಿರ್ಬೋದು, ನಾವು ಮೊದಲು ಗಣೇಶನನ್ನು ಯಾವ ರೀತಿಯಾಗಿ ಪೂಜೆನ ಮಾಡ್ತೀವಿ ಅಂತ ಹೇಳ್ಬಿಟ್ಟು, ಗಣೇಶ ವಿಘ್ನ ವಿನಾಶಕ ಅಂತ ಹೇಳ್ತೀವಿ. ಹಾಗಾಗಿ ಮೊದಲ ಪೂಜೆ ನಾವು ಗಣೇಶನಿಗೆ ಸಲ್ಲಿಸ್ತೀವಿ. ಈ ಕೆಲಸದಲ್ಲಿ ನಾವು ಮಾಡ್ತಕ್ಕಂತಹ ಕೆಲಸದಲ್ಲಿ ಯಾವುದೇ ಒಂದು ಅಡೆತಡೆಗಳಿಲ್ಲದೆ ಕೂಡ ನಮಗೆ ಎಲ್ಲ ಸರಾಗವಾಗಿ ಆಗಲಿ ಅಂತ ಹೇಳಿ ನಾವು ಗಣೇಶನನ್ನು ಪೂಜೆ ಮಾಡ್ತೀವಿ. ಗಣೇಶನನ್ನು ಪೂಜೆ ಮಾಡೋದ್ರಿಂದ ನಮ್ಮ ವಿಘ್ನಗಳು ಕೂಡ ಕಳೆದೋಗುತ್ತೆ. ಹಾಗೆ ಒಳ್ಳೆ ಶುಭ ಕಾರ್ಯಗಳಿಗೂ ಕೂಡ ಸರಾಗವಾಗಿ ನಡೆಯುತ್ತೆ ಅಂತ ಹೇಳ್ಬೋದು. ನಮ್ಮ ಒಂದು ಎಲ್ಲ ಕೆಲಸಗಳು ಕೂಡ ಸರಾಗವಾಗಿ ನಡಲಿಕ್ಕೆ ನಾವು ಫಸ್ಟು ಆರಾಧಿಸಿದ್ವಿ ಗಣೇಶನನ್ನು. ಹಾಗಾಗಿ ಗಣೇಶನ ಬಗ್ಗೆ ಇನ್ನೂ ತಿಳಿತಾ ಹೋಗೋಣ. ಗಣೇಶನಿಗೆ ಯಾವೆಲ್ಲ ವಸ್ತುಗಳು ಇಷ್ಟ, ಯಾವ ವಸ್ತುಗಳನ್ನು ಅವನಿಗೆ ನಾವು ನೀಡಿದ್ರೆ ಬೇಗ ಶೀಘ್ರ ಫಲ ಸಿಗುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಾನು ಹಾಕುವಂಥ ವಿಡಿಯೋ ಫಸ್ಟು ನೀವೇ ನೋಡ್ಬೋದು. ಬುಧವಾರನೇ ಗಣೇಶ ಹಬ್ಬ ಬಂದಿರೋದ್ರಿಂದ ಇದು ಪವಿತ್ರವಾದಂತಹ ಹಬ್ಬ ಅಂತಲೇ ಹೇಳ್ಬೋದು. ಇದು ಒಂದು ಒಳ್ಳೆಯ, ಯಾಕೆಂದರೆ ಬುಧವಾರ ಗಣೇಶನ ವಾರ ಆಗಿರುತ್ತೆ. ಬುಧವಾರನೇ ಸಹ ಗಣೇಶ ನಮ್ಮ ಮನೆಗೆ ಬರೋದ್ರಿಂದ ಅಥವಾ ಮನೆಗಳಲ್ಲಿ ಗಣೇಶನ ಹಬ್ಬ ಮಾಡೋದ್ರಿಂದ ಒಂದು ಒಳ್ಳೆಯ ಫಲಗಳನ್ನು ನಾವು ಪಡ್ಕೋಬೋದು. ಗಣೇಶನನ್ನು ತಂದಾಗ ನಾವು ಅದಕ್ಕೆ ಏನನ್ನು ಅರ್ಪಿಸಬೇಕು, ಏನನ್ನು ಅರ್ಪಿಸಿದಾಗ ಗಣೇಶನಿಗೆ ಪ್ರಿಯವಾದ ವಸ್ತುಗಳು ಯಾವುವು, ಗಣೇಶನಿಗೆ ಪ್ರಿಯವಾದ ವಸ್ತುಗಳನ್ನು ಇಟ್ಟರೆ ಅವನಿಗೆ ಎಷ್ಟು ಖುಷಿಯಾಗುತ್ತೆ ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ಗಣೇಶನಿಗೆ ಪ್ರಿಯವಾದ ವಸ್ತುಗಳಂತ ಹೇಳಿದರೆ ನಮ್ಮ ಕೆಲಸಗಳು ಸರಾಗವಾಗಿ ನಡಿಬೇಕು, ನಮಗೆ ಒಳ್ಳೆಯ ಒಂದು ಬೇಗನೆ ನಮ್ಮ ಕೆಲಸಗಳೆಲ್ಲ ಕಾರ್ಯಗಳೆಲ್ಲನೂ ಕೂಡ ನಡಿಬೇಕು, ಯಾವ ವಿಘ್ನಗಳು ಕೂಡ ಇರಬಾರ್ದು ಅಂತ ಹೇಳಿದ್ರೆ ನಾವು ಅಂದ್ಕೊಂಡಿರೋ ಕೆಲಸ, ಬಿಸ್ನೆಸ್ ಆಗಿರ್ಬೋದು, ಒಂದು ಸಣ್ಣ ಪುಟ್ಟ ಕೆಲಸಗಳಾಗಿರ್ಬೋದು, ಮನೆಯ ಅಭಿವೃದ್ಧಿ ಆಗಿರ್ಬೋದು, ಮದುವೆ ಕಾರ್ಯಗಳಾಗಿರ್ಬೋದು, ಅಥವಾ ಏನಾದರೂ ಒಂದು ಸಮಸ್ಯೆಗಳಿದ್ದರೆ ಸಂತಾನ ಪ್ರಾಪ್ತಿ ಆಗಿರ್ಬೋದು, ಇದೆಲ್ಲದಕ್ಕೂ ಕೂಡ ಗಣೇಶ ಅಸ್ತು ಅಂದರೆ ಮಾತ್ರ ನಮಗೆ ಒಂದು ಒಳ್ಳೆಯ ಕೆಲಸಗಳು ಕಾರ್ಯಗಳು ನಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಗಣೇಶನಿಗೆ ನಾವು ಮಾಡಬೇಕಾಗಿರೋದಿಷ್ಟೇ, 5 ದಳದ ದಾಸವಾಳ ಹೂವನ್ನು ತಗೊಂಬರಬೇಕು. ಅದನ್ನು ಗಣೇಶನ ಮುಡಿಗೆ ಮುಡಿಸ್ಬೇಕು. 5 ದಳದ ದಾಸವಾಳ ಅಂದರೆ ಅವನಿಗೆ ತುಂಬಾ ಇಷ್ಟ. ಹಾಗಾಗಿ ಗಣೇಶನಿಗೆ 5 ದಳದ ದಾಸವಾಳ ಹೂವನ್ನು ತಗೊಂಬರಬೇಕು. ಆಮೇಲೆ ಅವನಿಗೆ ಎಕ್ಕದ ಹೂವು ಅಂದರೆ ತುಂಬ ಇಷ್ಟ. ನಾವು ಹೇಳ್ತೀವಿ ಎಕ್ಕದ ಹೂವು ನಮ್ಮ ಮನೆ ಮುಂದೆ ಇದ್ದರೆ ಗಣೇಶನೇ ನಮಗೆ ಒಂದು ಇದು ಅಂತಲೇ ಹೇಳ್ತೀವಿ, ತುಂಬ ಶುಭ ಫಲವನ್ನು ಕೊಡುವಂಥದ್ದಾಗಿರುತ್ತೆ ಎಕ್ಕೆ ಹೂವು. ಅದು ಎಕ್ಕೆ ಹೂವು ಹೇಳ್ತಾ ಹೋದರೆ ಸಾಕಷ್ಟು ಒಂದು ಇದನ್ನು ಮಾಡ್ಬೋದು, ವಿಡಿಯೋಗಳನ್ನು ಮಾಡಿ ಹಾಕ್ಬೋದು. ಅಷ್ಟು ಒಂದು ಪವರ್ಫುಲ್ ಇದೆ ಎಕ್ಕೆ ಗಿಡದಲ್ಲಿ ಅಂತಲೇ ಹೇಳ್ಬೋದು. ಎಕ್ಕೆ ಗಿಡನ ಮನೆ ಮುಂದೆ ಇಟ್ಟು ಡೈಲಿ ನೀವು ದೀಪಾರಾಧನೆಯನ್ನು ಮಾಡಿ ನೋಡಿ, ಖಂಡಿತ ನಿಮಗೆ ಒಳ್ಳೆಯ ಫಲಗಳನ್ನು ಸಿಗುತ್ತೆ. ಹಾಗೆ ಒಳ್ಳೆಯ ಶುಭ ಕಾರ್ಯಗಳು ಕೂಡ ನಡೆಯುತ್ತೆ. ಹಾಗೆ ನಿಮ್ಮ ಮನೆಗೆ ಕೆಟ್ಟ ದೃಷ್ಟಿ ಆಗಿರ್ಬೋದು ಅಥವಾ ಏನಾದರೂ ವಾಮಾಚಾರ ಆಗಿದ್ರೆ ಅದು ಕೂಡ ಹೊರಟೋಗುತ್ತೆ. ಅಷ್ಟೊಂದು ಪವರ್ಫುಲ್ ಇರುತ್ತೆ ಎಕ್ಕೆ ಗಿಡದಲ್ಲಿ ಅಂತಲೇ ಹೇಳ್ಬೋದು. ಎಕ್ಕೆ ಗಿಡ ಎಷ್ಟು ಪವಿತ್ರವಾದದ್ದು ಅಂದರೆ ನಿಜವಾಗ್ಲೂ ಸಾಕ್ಷಾತ್ ಗಣಪತಿಯ ಸ್ವರೂಪ ಅಂತಲೇ ಹೇಳ್ತೀವಿ ಎಕ್ಕೆ ಗಿಡಕ್ಕೆ. ಹಾಗಾಗಿ ಎಕ್ಕೆ ಗಿಡದ ಎಷ್ಟೊಂದು ಬುಡದಲ್ಲಿ ನಾವು ನೋಡಿರ್ಬೋದು ಗಣೇಶನ ಮೂರ್ತಿಗೂ ಸಹ ಇರುತ್ತೆ. ಗಣೇಶನ ಮೂರ್ತಿ ರೀತಿಯಲ್ಲಿ ಎಕ್ಕೆ ಗಿಡದ ಬುಡ ಇರುತ್ತೆ. ಹಾಗಾಗಿ ಗಣೇಶನನ್ನು ಎಕ್ಕೆ ಗಿಡವನ್ನು ಕೆಲವೊಬ್ಬರು ಪೂಜೆಗಳಲ್ಲಿ ಆಗಿರ್ಬೋದು, ಮನೆಗಳಲ್ಲಾಗಿರ್ಬೋದು, ಪಾಟ್ಗಳಲ್ಲಾಗಿರ್ಬೋದು ಹಾಕ್ಕೊಂಡಿರೋದು ನಾವೆಲ್ಲರೂ ನೋಡೇ ಇರ್ತೀವಿ. ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ ಇವಾಗ. ಹಾಗಾಗಿ ಎಕ್ಕೆ ಗಿಡ ಮನೆ ಮುಂದೆ ಇತ್ತು ಅಂತ ಹೇಳಿದ್ರೆ ತುಂಬಾ ಒಳ್ಳೆಯ ಒಂದು ಫಲಗಳು ಸಿಗುತ್ತೆ ಅಂತಲೇ ಹೇಳ್ಬೋದು. ಎಕ್ಕೆ ಗಿಡದ ಹೂಗಳನ್ನು ತೊಗೊಂಡು ಬಂದು ಗಣೇಶನಿಗೆ ಅರ್ಪಿಸಿದರೆ ನಮ್ಮ ಒಂದು ಶೀಘ್ರ ಫಲಗಳು ಅಂದರೆ ನಾವೇನು ಅಂದ್ಕೊಂಡಿರ್ತೀವಿ ಅದು ಬೇಗನೆ ಆಗತ್ತೆ ಅಂತ ಹೇಳ್ತೀವಿ. ಹಾಗೆಯೇ ಗರಿಕೆ ಅಂತ ಹೇಳಿದ್ರೆ ಅವನಿಗೆ ತುಂಬಾ ಇಷ್ಟ. ಗರಿಕೆ ಹುಲ್ಲು ಅಂತ ಹೇಳಿದ್ರೆ ತುಂಬಾ ಇಷ್ಟ ಗಣೇಶನಿಗೆ. ನಾವು ಎಷ್ಟು ಗರಿಕೆಗಳನ್ನು ಅವನಿಗೆ ಅರ್ಪಿಸ್ತೀವೋ ಅಷ್ಟು ನಮಗೆ ಶುಭ ಫಲಗಳನ್ನು ಗಣೇಶ ಕೊಡ್ತಾ ಹೋಗ್ತಾರೆ ಅಂತ ಹೇಳ್ಬೋದು. ಹಾಗಾಗಿ 21 ಗರಿಕೆಗಳನ್ನು ನಾವು ಕಡ್ಡಾಯವಾಗಿ ಗಣೇಶನಿಗೆ ಇಡಲೇಬೇಕಾಗತ್ತೆ. 21 ಗರಿಕೆ ಪತ್ರೆಗಳನ್ನು ಇಟ್ಟಿದ್ದೇ ಆಗಿದ್ದಲ್ಲಿ ನಿಮ್ಮ ಮನೆಯ ಮಕ್ಕಳ ಅಭಿವೃದ್ಧಿ ಆಗಿರ್ಬೋದು, ಓದಿನಲ್ಲಾಗಿರ್ಬೋದು, ಅಥವಾ ನಿಮ್ಮ ಕೆಲಸ ಕಾರ್ಯಗಳಲ್ಲಾಗಿರ್ಬೋದು, ನೀವು ಮಾಡೋವಂಥ ಶುಭ ಕಾರ್ಯಗಳ ಸರಾಗವಾಗಿ ನಡೆಯುತ್ತೆ. ಅಥವಾ ನೀವೇನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂದರೆ ಅದು ಕೂಡ ಬೇಗನೆ ಆಗುತ್ತೆ. ಈ ರೀತಿ ಎಲ್ಲ ನಿಮ್ಮ ಸಂಕಷ್ಟಗಳಿಗೆ ಪರಿಹಾರ 21 ಗರಿಕೆ ಪತ್ರೆ ಅಂತಲೇ ಹೇಳ್ಬೋದು. ಇಷ್ಟೆಲ್ಲ ನೀವು ಮಾಡಿದ್ದೇ ಆಗಿದ್ದಲ್ಲಿ ಗಣೇಶನ ಒಂದು ಶೀಘ್ರ ಫಲವನ್ನು ನೀವು ನೋಡ್ಬೋದು. ಗಣೇಶನನ್ನು ತೊಗೊಂಡು ಬಂದು ಇಷ್ಟು 3 ಕೂಡ ನೀವು ಅರ್ಪಿಸಿದ್ದೇ ಆಗಿದ್ದಲ್ಲಿ ಗಣೇಶ ಒಳ್ಳೆಯ ಒಂದು ರಿಸಲ್ಟನ್ನು ಕೊಡ್ತಾರೆ ಅಂತಲೇ ಹೇಳ್ಬೋದು. ಅಷ್ಟು ಒಂದು ಗಣೇಶನಿಗೆ ಪವರ್ಫುಲ್ ಆದಂಥ ಶಕ್ತಿ ಇದೆ. ನಾವು ಹೇಳ್ತೀವಿ ಮದುವೆ ಮುಂಜಿಗಳಲ್ಲಿ, ದೊಡ್ಡ ದೊಡ್ಡ ಕಾರ್ಯಗಳಲ್ಲಿ ಫಸ್ಟು ಗಣೇಶನನ್ನೇ ಸಣ್ಣ ಪುಟ್ಟ ಒಂದು
ಫಂಕ್ಷನ್ ಮಾಡಿದರೂ ಕೂಡ ಫಸ್ಟು ಗಣೇಶನನ್ನೇ ಆರಾಧನೆ ಮಾಡ್ತೀವಿ. ಯಾಕೆ ಅಂತ ಹೇಳಿದ್ರೆ ನಮ್ಮ ಈ ಒಂದು ಕೆಲಸದಲ್ಲಿ ಯಾವುದೇ ವಿಘ್ನಗಳು ಬಾರದೇ ಇರಲಿ ಅಂತ ಹೇಳಿ. ಎರಡನೇದಾಗಿ ಲಕ್ಷ್ಮಿಗೆ ನಾವು ಆರಾಧನೆ ಮಾಡ್ತೀವಿ. ತಾಯಿ ಎಲ್ಲ ಒಂದು ಲಕ್ಷ್ಮಿಯ ಕೊರತೆಯನ್ನು ನೀನು ನೀಗ್ಸಮ್ಮ ಅಂತ ಹೇಳಿ. ಹಾಗಾಗಿ ಗಣೇಶ ಮತ್ತು ಲಕ್ಷ್ಮಿ ನಮಗೆ ತುಂಬಾ ಇಂಪಾರ್ಟೆಂಟು ಜೀವನದಲ್ಲಿ. ಗಣೇಶನನ್ನು ನಾವು ಯಾವ ವಿಘ್ನಗಳಿಲ್ಲದೆ ಒಂದು ಕೆಲಸನ ಮಾಡ್ತೀವಿ ಅಂದರೆ ನಾವು ಗಣೇಶನನ್ನು ಆರಾಧನೆ ಮಾಡಲೇಬೇಕು. ಅಷ್ಟೇ ಒಂದು ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಲೇಬೇಕು. ಹಾಗಾಗಿ ಗಣೇಶ ನಮಗೆ ಏನೇ ಒಂದು ಕೇಳಿದ್ರೂ ಕೂಡ ಅಸ್ತು ಅಂತಾರೆ ಅಂತಲೇ ಹೇಳ್ಬೋದು. ಈ ಒಂದು 3 ವಸ್ತುಗಳನ್ನು ನೀವು ಇಟ್ಟು ಪೂಜೆನ ಮಾಡಿದ್ದಾಗಲಿ, ಮನೆಗೆ ತರಲಿಲ್ಲ ಗಣೇಶನ ಅಂದರೆ ಕೆಲವೊಂದು ಬೀದಿಗಳಲ್ಲಿ ಕೂರಿಸಿರ್ತಾರೆ ಅಥವಾ ದೇವಸ್ಥಾನಗಳಲ್ಲಿ ಕೂರಿಸಿರ್ತಾರೆ. ಅಲ್ಲಿಗೆ ಹೋಗಿ ನೀವು ಈ ಒಂದು 3 ಹೂಗಳನ್ನು ಕೊಟ್ಟು ಬನ್ನಿ. 3 ಒಂದು ದಾಸವಾಳದ 5 ದಳದ ದಾಸವಾಳದ ಹೂವು, ಏಕೆ ಗಿಡದ ಹೂವು ಮತ್ತು ಗರಿಕೆ ಪತ್ರೆ ಸಾಮಾನ್ಯವಾಗಿ ಎಲ್ಲ ಕಡೆ ಸಿಗುತ್ತೆ. ಏಕೆ ಗಿಡದ ಹೂವು ಕೂಡ ಸಿಗುತ್ತೆ. ದಾಸವಾಳದ ಹೂವು ಕೂಡ ಸಿಗುತ್ತೆ. ಈ 3 ಕೂಡ ಅರ್ಪಿಸಿ ಬಂದಿದ್ದೇ ಆಗಿದ್ದಲ್ಲಿ ನೋಡಿ ನಿಮಗೆ ಎಷ್ಟು ಬೇಗ ಶೀಘ್ರ ಫಲಗಳನ್ನು ನೀವು ಕಂಡುಕೊಳ್ತೀರಾ ಅಂತಲೇ ಹೇಳ್ಬೋದು. ಈ ವಿಡಿಯೋ ಇಷ್ಟ ಆಗಿದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಎಲ್ಲರಿಗೂ ಕೂಡ ಧನ್ಯವಾದಗಳು.